ಯಾರಿದು? ಬೇರೆ ವಾಯ್ಸ್ ಬರ್ತಿದ್ಯಲ್ಲ, ಲೀಲತ್ತೆ ವಾಯ್ಸ್ ಇದು? ಇಲ್ಲ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ, ಹೇಳಿ. ವಾಯ್ಸ್ ಬೇರೆ ತರನೇ ಇದೆ. ರಶ್ಮಿ ವಾಯ್ಸ್ ಅಂತೂ ಅಲ್ವೇ ಅಲ್ಲ. ನೀವ್ಯಾರು? ನಾನು ಸೀನಾ ಅವ್ರ ಅಕ್ಕ. ಸೀನಂಗೆ ಅಕ್ಕ ಇದ್ದಾಳ? ಇಲ್ವಲ್ಲ, ಯಾರು ಫೋನ್ ಎತ್ಕೊಂಡು ನಾಟಕ ಮಾಡ್ತಿದಾರಾ? ಹಲೋ, ಏನ್ ತಮಾಷೆ ಮಾಡ್ತಿದ್ದೀರಾ? ಸೀನಂಗ್ ಫೋನ್ ಕೊಡಿ. ಸೀನಾ ಬಿಸಿ ಇದ್ದಾನೆ, ಅದಕ್ಕೆ ನಾನು ಕಾಲ್ ರಿಸೀವ್ ಮಾಡಿದೆ. ಹೇಳಿ. ಸುಮ್ಮನೆ ತಮಾಷೆ ಮಾಡಬೇಡಿ. ಪ್ರ್ಯಾಂಕ್ ಮಾಡ್ತಿದ್ದೀರಾ? ನೀವ್ ಯಾರು ಕರೆಕ್ಟಾಗಿ ಹೇಳಿ. ಅರೆ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಾನು ಸೀನಂಗ್ ಅಕ್ಕ. ಸೀನಂಗ್ ಬಗ್ಗೆ ನನಗೆ ಗೊತ್ತು. ಸೀನಂಗ್ ಯಾವ ಅಕ್ಕನೂ ಇಲ್ಲ, ಇರೋದೊಬ್ಳೆ ತಂಗಿ ಬಾನು. ಅಯ್ಯೋ, ಅಕ್ಕ ಅಂದ್ರೆ ಸ್ವಂತ ಅಕ್ಕ ಅಲ್ಲ. ಸೀನಾ ನನ್ನ ನಾದ್ನಿನೇ ಮದುವೆ ಆಗಿರೋದು. ಸೊ ಸೀನಂಗ್ ನಾನು ಅಕ್ಕನೇ ಅಲ್ವಾ? ನೀವ್ ಅವ್ರ ಮನೆಗೆ ಹೋಗಿದ್ದೀರಾ ಅಥವಾ ಅವ್ರು ನಿಮ್ಮ ಮನೆಗೆ ಬಂದಿದ್ದಾರಾ ಮೇಡಮ್? ನೀವು ಸೀನಾ ಅವ್ರಿಗೆ ತುಂಬಾ ಕ್ಲೋಸ್ ಇದ್ದೀರಾ. ಯಾಕೆ ಇಷ್ಟೊಂದು ಡೀಟೇಲ್ ಆಗಿ ಕೇಳ್ತಿದ್ದೀರಾ? ಅವರೇ ನಮ್ಮ ಮನೆಗೆ ಬಂದಿದ್ದಾರೆ. ಯಾಕೆ, ಏನಾಯ್ತು ಈಗ? ಹಲೋ ಹಲೋ. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಕೊಂಡು ಎದ್ವಾ ಮಾತಾಡ್ಬಿಟ್ಟಿದ್ದೀನಿ. ಈ ಮಾದಪ್ಪನ ಹತ್ರ ಸಿಗಾಕೊಂಡಿದ್ರು ಏನಾದರೂ ಹೇಳಿ ಬಚಾವಾಗ್ಬೋದಿತ್ತು. ಆದರೆ ಶಿವಣ್ಣನ ಹೆಂಡತಿ ಮೊದಲೇ ಡಾಕ್ಟ್ರು. ಏನೋ ಕಾಯಿಲೆ ಇದೆ ಅಂತ ಕುಯ್ದು ನೋಡೋರು. ನನ್ನ ಬಗ್ಗೆ ಏನಾದರೂ ಡೌಟ್ ಬಂದರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಜಾರಿ ಪಿಂಕಿ ತುಂಬ ವಿಯರ್ಡಾಗಿ ಮಾತಾಡೋದ್ಲು. ಅದು ಅಲ್ಲದೆ ಮಾತಾಡುವಾಗಲೇ ಮುಖದ ಮೇಲೆ ಫೋನ್ ಕಟ್ ಮಾಡ್ತಾಳೆ. ಏನು ವಿಷಯ ಇರ್ಬೋದು? Hi, how are you? I am good. ಸೂಪರ್ ಚಿಕ್ಕಪ್ಪ, ಈ ಆಟ ಸಾಕು, ಬೇರೆ ಆಟ ಆಡೋಣ. ಬೇರೆ ಯಾವ ಆಟ ಆಡೋಣ? ಇಬ್ರು ಆಡಕ್ ಬೋರ್ ಆಗುತ್ತೆ ಚಿಕ್ಕಪ್ಪ. ಬೇಗ ಚಿಕ್ಕಮ್ಮನ್ ಕರ್ಸು. ಯಾವಾಗ ಬರ್ತಾಳೆ ಚಿಕ್ಕಮ್ಮ ಹೇಳು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳು ಚಿಕ್ಕಪ್ಪ. ನನ್ನ ಹತ್ರ ಫೋನ್ ಇಲ್ವಲ್ಲ. ಆದ್ರೆ ನನ್ನ ಹತ್ರ ಆಟಾಡೋ ಫೋನ್ ಇದೆಯಲ್ಲ. ಮತ್ತೆ ಏನ್ ಮಾಡೋಣ? ಅಯ್ಯೋ ದಡ್ಡ ಚಿಕ್ಕಪ್ಪ, ಇರು ಹೋಗಿ ಫೋನ್ ತಗೋ ಬರ್ತೀನಿ. ಆಗ ಚಿಕ್ಕಮ್ಮಂಗೆ ಯಾವಾಗ ಬರ್ತೀಯ ಅಂತ ಕೇಳ್ಬೋದು. ರಾಣಿ ಬರ್ತಾಳೆ, ನಮ್ ಜೊತೆ ಆಟ ಆಡ್ತಾಳೆ. ಏ ಚಿಕ್ಕಪ್ಪ ಫೋನ್ ತಗೋ, ಚಿಕ್ಕಮ್ಮಂಗ್ ಫೋನ್ ಮಾಡು ತಗೋ. ಆದ್ರೆ ನನ್ಗೆ ನಂಬರ್ ಗೊತ್ತಿಲ್ವೇ. ಅಯ್ಯೋ, ನಂಬರೇ ಇಲ್ವಾ? ಆಮೇಲೆ ಅಮ್ಮ ಅವ್ರಿಗೆ ಫೋನ್ ಮಾಡ್ತಾರಲ್ಲ, ಆಗ ಅವ್ರ ನಂಬರ್ನ ತಗೊಬಂದು ಕೊಡ್ತೀನಿ ಬಿಡು. ಸರಿ, ಮತ್ ನಾವಿವಾಗ ಇಬ್ಬರೇ ಆಡ್ಬೇಕಲ್ವಾ? ಇಬ್ರಲ್ಲ, 3 ಜನ. 3 ಜನನ? ಇನ್ನೊಬ್ರು ಯಾರು? ಇಲ್ಲಿ ನೋಡು. ರಾಣಿ. ನನ್ ಮಗನೆ, ಹುಡುಗಿ ಫೋಟೋ ನೋಡ್ಕೊಂಡು ನುಲಿತಾ ಇದ್ಯಾ? ಏಯ್, ನೀನೇನೇ ಮಾಡ್ತಾ ಇದ್ಯಾ ಇಲ್ಲಿ? ಚಿಕ್ಕಪ್ಪನ ಜೊತೆಗೆ ಆಟ ಆಡ್ತಿದ್ದೀನಿ. ಆಡ್ತಾಳೆ ಅವನ್ ಜೊತೆ ಏನೇ ಆಟ? ಮಗು ಕೈಯಲ್ಲಿ ಫೋಟೋ ತರ್ಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಬುದ್ಧಿ ಇಲ್ದೇನೆ ಇಷ್ಟೆಲ್ಲ ಆಡ್ತಾ ಇದ್ಯಾ. ಇನ್ನೇನಾರು ಬುದ್ಧಿ ಇದ್ದಿದ್ರೆ ಇಡೀ ಊರ್ನೇ ಹಾಳು ಮಾಡ್ತಾ ಇದ್ದೆ. ಇನ್ನು ಅಮ್ಮ ಅಮ್ಮ, ನೀನ್ ಏನಾದ್ರು ಚಿಕ್ಕಪ್ಪಂಗ್ ಹೊಡೆದ್ರೆ ನೀವು ಮಾಡ್ತಿರೋ ವಿಷಯನೆಲ್ಲ ಊರಿಗೆಲ್ಲ ಹೇಳ್ತೀನಿ. ಯಾಕೆಲ್ಲ ಮೂಟೆ ಒಳ್ಳೆ ಹಣ ಹೇಳ್ಕೊಂಬಂದಂಗ್ ಬರ್ತಾ ಇದೆಯಾ? ನಿನ್ನಜ್ಜಿ ಒಂದ್ ಕೊಟ್ರೆ ಬಾಯಲ್ಲಿರೋ ಅಷ್ಟು 32 ಹಲ್ಲು ಹಂಗೆ ಉದ್ರೋಗ್ಬೇಕು. ಆದ್ರೆ ನಂಗೆ ಉದ್ರದೆ ಬರೀ 30. ಯಾಕೆ? ಇನ್ 2 ಹಲ್ಲು ಹಂಗೆ ಹಸು ಅಂತ ಕಟ್ರುಮ್ ಅಂತ ಕಟ್ಕೊಂಡ್ ತಿನ್ಕೊಂಡ್ಬಿಟ್ಯಾ? ಹೇ, ಹಂಗಲ್ಲ ಕಣೆ, ನಾನೇನು ಚಿಕ್ಕ ಹುಡುಗ, ಬುದ್ಧಿವಂತ ಬೇರೆ. ಇನ್ನೆರಡಲ್ಲಿ ಬಂದಿಲ್ವಲ್ಲ, ಅದಕ್ಕೆ ಹಂಗಂದೆ. ಐ ಆಮ್ ವೆರಿ ಯಂಗ್ ಬಾಯ್. ಇವನು ತೆಗ್ದು ಕೊಟ್ಟ ಅಂದ್ರೆ ಹಂಗೆ ಮಕ ಉತ್ಕೊಂಡ್ ಚಬ್ಬಿ ಚೀಕ್ಸ್ ಡಿಂಪಲ್ ಚಿನ್ನ ಆಗ್ಬಿಡ್ಬೇಕು ನನ್ನ ಮಗನೇ. ಯಾಕೆ ತುಂಬಾ ಓವರ್ ಆಗಾಡ್ತಿದ್ಯಾ? ಓವರಾ? ಲೋ, ಆ ಪಿಂಕಿ ಯಾಕೋ ನಿನಗ್ ಕಾಲ್ ಮಾಡ್ಬೇಕು? ಅನ್ಕಂಡೆ
ಈ ವಿಷಯನ ಕೇಳ್ತೀಯ ಅಂತ 100% ಅನ್ಕೊಂಡಿದ್ದೆ. ಮತ್ತೆ ಮುಚ್ಕೊಂಡ್ ಬೊಗಳು. ಅವಳು ಯಾಕೋ ನಿಂಗೆ ಫೋನ್ ಮಾಡ್ಬೇಕು? ಅದು ನಮ್ ತಾಯಿ ಅಣ್ಣಗಳವಳು ಏನಿಗೆ ಫೋನ್ ಮಾಡೋದು ಅಂತ ಗೊತ್ತೇ ಇಲ್ಲ ಕಣೆ. ಓತಿಕೇತ ನನ್ನ ಮಗನೇ, ಗೊತ್ತಿಲ್ಲ ಅಂದ್ಮೇಲೆ ಅಲ್ಲಿ ಕೇಳಿದಾಗ ಏನಕ್ಕೆ ಜಿಮ್ ಓಪನ್ ಅಡ್ಮಿಷನ್ ಅಂತ ಕತೆ ಪುಂಗ್ದೆ? ಅದು ಅಲ್ಲಿ ಅವರೆಲ್ಲ ಇದ್ರಲ್ಲ, ಅವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಬೈಕ್ ಗೊತ್ತಾಗ್ಲಿಲ್ಲ. ಅದ್ಬಿಟ್ರೆ ದೇವ್ರ ಸತ್ಯಾಗ್ಲು ಅವಳು ಯಾಕೆ ಫೋನ್ ಮಾಡ್ಲಿ ಅಂತ ನಂಗೆ ಗೊತ್ತೇ ಇಲ್ಲ ಕಣೆ ಮುಟ್ಟೆ. ಡುಬಾಕು, ನಾನ್ ಸೈಲೆಂಟ್ ಆಗಿದ್ರೆ ಗುಂಡು, ವೈಲೆಂಟ್ ಆದ್ನೋ ಮದ್ ಗುಂಡು, ಹಂಗೆ ಸಿಡಿದ್ ಬಿಡ್ತೀನಿ. ನೀನು ಪಿಂಕಿ ಜೊತೆಗಿರೋ ಫೋಟೋ ನಂಗೆ ಸಿಕ್ಕಿದೆ. ಫೋಟೋ ಸಿಕ್ಕಿದ್ದಕ್ಕೆ ಫೋಟೋನೇ ಸುಟ್ಟಾಕ್ಸಿದೀನಿ. ನೀನೇನಾದ್ರೂ ನನ್ ಕಣ್ ತಪ್ಪಿಸಿ ಓವರ್ ಆಗಿ ಏನಾದ್ರು ಮಾಡಕ್ ಹೋಗ್ಬೇಕು, ಸೀದಾ ಹೋಗ್ ಅಣ್ಣಂಗ್ ಹಾಕೊಡದೆ. ನಮ್ಮಣ್ಣ ಗೊತ್ತಲ್ಲ, ತಂಗಿರ್ ವಿಷಯ ಅಂತ ಬಂದ್ರೆ ಹಂಗೆ ತುಳ್ದಾಕ್ಬಿಡ್ತಾನೆ. ಅವ್ವ ತಾಯಿ, ಹಂಗೇನಾರು ಮಾಡಿಗಿಡ್ಬಿಟ್ಯಾ? ನೀನ್ ಕಾಲಕ್ ಬೇಕಾದ್ರೆ ಬೀಳ್ತೀನಿ ಕಡೆ, ನಿಮ್ ಅಣ್ಣಂಗ್ ಮಾತ್ರ ಕೊಡ್ಬೇಡ. ಬೇಕಾದ್ರೆ ನೀನ್ ಕಾಲಕ್ ಬಿದ್ಬಿಡ್ತೀನಿ ಕಡೆ, ನಿನ್ ತಮ್ಮಯ್ಯ ಅಂತೀನಿ ಕಡೆ. ಈ ಕಡೆ ಶಿವಣ್ಣಂಗ್ ಮಾತ್ರ ಹೇಳ್ಬೇಡ ಕಡೆ. ಲೋ, ಹಂಗೆಲ್ಲ ಹೆಂಡತಿ ಕಾಲಿಗೆ ಬೀಳ್ಬಾರ್ದು. ಎದ್ದೇಳೋ. ಎದ್ದೇಳು. ಸೀನಾ,